ವೀಕ್ಷಕರೇ, ಕನ್ನಡ ಹಬ್ಬದ ಈ ಸಂದರ್ಭದಲ್ಲಿ ಜಾಯ್ಫುಲ್ ವೇದಾಂತ ಅಂತ ಹೇಳಿ ಒಂದು ಸ್ಟಾಲ್ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಯಲ್ಲಿ. ಸೊ ನಮ್ಮ ಜೊತೆ ಜಾಯ್ಫುಲ್ ವೇದಾಂತ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನಾವು ಜಾಯ್ಫುಲ್ ವೇದಾಂತ ಬಂದಿದ್ದೇವೆ. ಜಾಯ್ಫುಲ್ ವೇದಾಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯದಲ್ಲಿ ಟೆನ್ಷನ್ ಇರುತ್ತೆ, ಮನಸ್ಸಿಗೆ ಬೇಜಾರಿರುತ್ತೆ, ಹಣ ಕಡಿಮೆ ಅಂತಿರುತ್ತೆ, ಆರೋಗ್ಯ ಸರಿ ಇಲ್ಲ ಅಂತಿರುತ್ತೆ. ಇದು ಎಲ್ಲದಕ್ಕೂ ನಮ್ಮ ಸ್ಕ್ರಿಪ್ಚರ್ಸ್ ಅಂದರೆ ಭಗವದ್ಗೀತೆ, ಉಪನಿಷತ್ತು, ವೇದದಲ್ಲಿ ಸಾಕಷ್ಟು ವಿಷಯಗಳಿದೆ. ಅದನ್ನೆಲ್ಲ ನಿಮಗೆ ಒಂದು ಕ್ಯಾಪ್ಸೂಲ್ ಥರ ಮಾಡಿಕೊಡ್ತೀವಿ ನಾವು. ಅದು ಜಾಯ್ಫುಲ್ ವೇದಾಂತ. ನಿಮ್ಮ ದಿನನಿತ್ಯ ಜೀವನದಲ್ಲಿ ಏನೇನು ಕಷ್ಟ ಇದ್ದರೂ ಕೂಡ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅದರಿಂದ ಆಚೆ ಬರ್ಬೋದು. ಅದು ಜಾಯ್ಫುಲ್ ವೇದಾಂತ ಮುಖ್ಯ ಉದ್ದೇಶ. ಯಾಕೆ ಬೇಕು ಜಾಯ್ಫುಲ್ ವೇದಾಂತ? ಯಾಕಂದರೆ ಇವತ್ತು ಚಿಕ್ಕ ಮಕ್ಕಳು ಇರ್ಬೋದು, ಓದ್ತಾ ಇರ್ಬೋದು, ಕೆಲಸದಲ್ಲಿರುವವರು ಇರ್ಬೋದು, ಅಥವಾ ರಿಟೈರ್ ಆದವರು ಇರ್ಬೋದು. ಅವ್ರ ಜೀವನದಲ್ಲಿ ಏನು ಮಾಡಬೇಕು, ನನಗೆ ಟೆನ್ಷನ್ ಇದೆ, ಏನು ಮಾಡಲಿ ನಾನು ಅಂತ ಗೊತ್ತಿರಲ್ಲ ಎಲ್ಲರಿಗೂ ಕೂಡ. ಅಲ್ಲಲ್ಲಿ ಏನೋ ಕೇಳ್ತಾರೆ, ಒಂದು ಕಡೆ ಅವ್ರಿಗೆ ಏನು ಬೇಕೋ ಅದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಜಾಯ್ಫುಲ್ ವೇದಾಂತ ಬೇಕು. ಯಾವ ಏಜ್ ಅವರು ಆಗಲಿ ಅವ್ರಿಗೆ ತೃಪ್ತಿಯಿಂದ ಇರಬೇಕು, ಆರೋಗ್ಯದಿಂದ ಇರಬೇಕು, ಸಂತೋಷದಿಂದ ಇರಬೇಕು. ಅದಕ್ಕೋಸ್ಕರ ಜಾಯ್ಫುಲ್ ವೇದಾಂತ ಬೇಕು. ಮತ್ತು ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಯಾಕೆ ಜಾಯ್ಫುಲ್ ವೇದಾಂತ ಬೇಕು ಅಂತಂದರೆ, ನಾವು ಒಂದು ಟಿ ವಿ ತೊಗೊಂಡಿದ್ವಿ, ಅಥವಾ ಒಂದು ಮೊಬೈಲ್ ಫೋನ್ ತೊಗೊಂಡಿದ್ವಿ, ಅಥವಾ ಒಂದು ಅಕ್ವಾಗಾರ್ಡ್ ತೊಗೊಂಡಿದ್ದ ತಕ್ಷಣ ಏನು ಮಾಡ್ತೀವಿ, ಮನೆಗೆ ತಂದು ಬಾಕ್ಸ್ ಓಪನ್ ಮಾಡ್ತೀವಿ, ಅದರಿಂದ ಅದನ್ನು ಆಚೆ ತೆಗಿತೀವಿ ಪ್ರಾಡಕ್ಟ್ನ. ಇಮ್ಮಿಡಿಯೇಟ್ ಏನು ಮಾಡ್ತೀವಿ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಯೂಸರ್ ಮ್ಯಾನ್ಯುವಲ್ಗೆ ಹುಡುಕ್ತೀವಿ. ಆ ಯೂಸರ್ ಮ್ಯಾನ್ಯುವಲಲ್ಲಿ ಒಂದೊಂದು ಪೇಜ್ ನೋಡಿ ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಆನ್ ಮಾಡೋದು, ಏನು ಮಾಡಿದರೆ ಹೆಂಗೆ ಅದು ಉಪಯೋಗಕ್ಕೆ ಬರುತ್ತೆ, ಇದೆಲ್ಲ ಹುಡುಕ್ಕೊತೀವಿ. ಅಂದರೆ ನಾವು ತೊಗೊತಿರೋ ಒಂದು ಮೊಬೈಲ್ ಆಗಲಿ, ಕಾರ್ ಆಗಲಿ, ಅಕ್ವಾಗಾರ್ಡ್ ಆಗಲಿ, ಟಿ ವಿ ಆಗಲಿ, ಇದಕ್ಕೇನೆ ಯೂಸರ್ ಮ್ಯಾನ್ಯುವಲ್ ಮಾಡ್ತಾಯಿದ್ರೆ ನಮ್ಮ ಹತ್ರ ಇರುವಂಥ ಮೋಸ್ಟ್ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಬುದ್ಧಿ. ಇದಕ್ಕೆ ಯೂಸರ್ ಮ್ಯಾನ್ಯುವಲ್ ಇರಬೇಕಲ್ವೇ? ಇದಕ್ಕೆ ಯೂಸರ್ ಮ್ಯಾನ್ಯುವಲ್ ಇಲ್ಲದೆ ನಾವು ಇದನ್ನು ಉಪಯೋಗಕ್ಕೆ ತಂದರೆ ಹೆಂಗೆ ಬೇಕಂದರೆ ಹಾಗೆ ವೈಲ್ಡಾಗಿ ಯೂಸ್ ಮಾಡ್ತೀವಿ ಅದನ್ನು. ಇದನ್ನು ಒಂದು ಪದ್ಧತಿಯಲ್ಲಿ ಯೂಸ್ ಮಾಡಬೇಕು, ಶಿಸ್ತಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಅದಕ್ಕಿರೋ ಯೂಸರ್ ಮ್ಯಾನ್ಯುವಲ್ನ ಹುಡುಕಬೇಕು. ಯೂಸರ್ ಮ್ಯಾನ್ಯುವಲ್ ನಮ್ಮ ಶರೀರಕ್ಕೆ, ಬುದ್ಧಿಗೆ, ಮನಸ್ಸಿಗೆ ಎಲ್ಲಿದೆ? ವೇದಗಳಲ್ಲಿದೆ, ವೇದಾಂತದಲ್ಲಿದೆ, ಅದರ ಸಾರಾಂಶದಲ್ಲಿದೆ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇದನ್ನು ಎಲ್ಲರಿಗೂ, ಬಹಳಷ್ಟು ಜನಕ್ಕೆ ನಾವು ತೊಗೊಂಡು ಹೋಗಲಿಕ್ಕೆ ಇದನ್ನು ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ಏನಪ್ಪ ಅಂತಂದರೆ, ನಾವೆಲ್ಲರೂ ಈಗ ವೆಬ್ ಸೀರೀಸ್ಗೆ, OTTಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸೀಸನ್ಸ್ ಇದೆ, ಎಪಿಸೋಡ್ಸ್ ಇಲ್ಲ. ನಿಮ್ಮ ಅಶ್ವವೇಗನೂ ಈಗ OTT ಚಾನೆಲ್ ಬಂದರೆ ಅದರಲ್ಲೂ ಸಾಕಷ್ಟು ಸೀರೀಸಲ್ಲೂ ಎಪಿಸೋಡ್ಸಲ್ಲೂ ಮಾಡ್ಬೋದು. ಈಗ ನಾವು ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಇದನ್ನೆಲ್ಲ ತೊಗೊಂಡು ಅದರಲ್ಲಿರೋ ಸಾರಾಂಶವನ್ನು ವೆಬ್ ಸೀರೀಸ್ ಥರ ಮಾಡ್ಬೋದಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಸಕ್ಸಸ್ ಆಯಿತು. ಈಗ ನಾವು 4ನೇ ಸೀರೀಸಲ್ಲಿದ್ದೀವಿ. ಮೋರ್ ದ್ಯಾನ್ 50 hours ಕಂಟೆಂಟ್ ಮಾಡಿದ್ದೀವಿ. ಅದನ್ನೆಲ್ಲ ನಾವು ಸಬ್ಸ್ಕ್ರಿಪ್ಷನ್ ಮಾಡೆಲಲ್ಲಿ ಮಾಡಿದ್ದೀವಿ. ನೀವು ಇದು ನೋಡಿದರೆ ನಾವೆಲ್ಲ ಸಬ್ಸ್ಕ್ರಿಪ್ಷನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಬ್ರಾನ್ಸು, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಅಂತ ಅಂದ್ಬಿಟ್ಟು. ನೀವು ನಮ್ಮ ವೆಬ್ಸೈಟಿಗೆ ಹೋಗಿ, ಇಲ್ಲಿ QR ಕೋಡ್ ಇದೆ, QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮಗೆ ಬೇಕಾಗಿರುವಂಥ ಸಬ್ಸ್ಕ್ರಿಪ್ಷನ್ನ ತೊಗೊಂಡು ಆನ್ ದ ಗೋ, ನೀವು ಕಾರಲ್ಲಿ, ಮೆಟ್ರೋ ಅಲ್ಲಿ ಹೋಗ್ತಿರುವಾಗ ನಿಮ್ಗೆ ಯಾವಾಗ ಟೈಮ್ ಇದೆ ಅಂದರೆ ಆ ಟೈಮಲ್ಲಿ ನಿಮ್ಮ ಟೈಮ್ಗೆ ಕನ್ವೀನಿಯನ್ಸ್ ಪ್ರಕಾರ ನೋಡಿಕೊಂಡು, ಕಲ್ತ್ಕೊಂಡು, ಮೋಸ್ಟ್ ಇಂಪಾರ್ಟೆಂಟ್ಲಿ ಕಲ್ತಿರೋದನ್ನು ಜೀವನದಲ್ಲಿ ನಾವು ಅನ್ವಯಿಸೋಕ್ಕೆ, ಉಪಯೋಗ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಗ್ರೂಪ್ನವ್ರಿಗೂ ಆಗುತ್ತೆ. ಇದು ರಿಲಿಜನ್ಗೆ ಸಂಬಂಧಪಟ್ಟಿದ್ದಲ್ಲ, ಸ್ಪಿರಿಚುಯಾಲಿಟಿ ಟು ರಿಯಲಿ ಇಂಪ್ಲಿಮೆಂಟ್ ಇನ್ ಯುವರ್ ಲೈಫ್. ಆ್ಯಂಡ್ ಏನು ಕ್ವೆಶನ್ಸ್ ಇದ್ರು ನಮಗೆ ದೈವತ್ವದ ಬಗ್ಗೆ, ದೇವ್ರ ಬಗ್ಗೆ, ನಮ್ಮ ದೇಹದ ಬಗ್ಗೆ, ನಮ್ಮ ಎಮೋಷನ್ಸ್ ಬಗ್ಗೆ, ಫೈಂಡ್ ದ ಆನ್ಸರ್ಸ್ ಫಾರ್ ಯುವರ್ ಸೆಲ್ಫ್. ಆ್ಯಂಡ್ ನೀವು ಬೇರೆಯವರು ಹೇಳಿದ್ದನ್ನು ನಂಬಬೇಕಾಗಿಲ್ಲ, ನೀವೇ ಅರ್ಥ ಮಾಡಿ ಅದನ್ನು ಅಳವಡಿಸ್ಕೋಬೇಕು. ಸೊ ನಮ್ಮ ವೆಬ್ಸೈಟು www.joyfulvedanta.org. ಅದರಲ್ಲಿ ನಮ್ಮ ಆನ್ಲೈನ್ ಕೋರ್ಸಸ್ ಇದೆ, ಪ್ಲಸ್ ವರ್ಕ್ಶಾಪ್ಸು, ರಿಟ್ರೀಟ್ಸ್ ಮಾಡ್ತೀವಿ. ಕಾಲೇಜ್ಗಳಲ್ಲೂ ಮಾಡ್ತಿದ್ದೀವಿ, ಬಿಕಾಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಲಿಂಗ್ ಪ್ರೆಷರ್ ಈಸ್ ಬಿಕಮಿಂಗ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆರ್ ಡೂಯಿಂಗ್ ಕೋರ್ಸಸ್ ಇನ್ ಕಾಲೇಜ್ ಆಲ್ಸೋ. ಸೊ ಮಕ್ಳಿಗೂ ಎನ್ಕರೇಜ್ ಮಾಡಿ, ನೀವೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಮಕ್ಕಳು ಪ್ರಶ್ನೆ ಕೇಳಿದ್ರೆ ನಮಗೆ ಹೇಳೋಕ್ಕೆ ನಮಗೂ ಉತ್ತರಗಳು ಗೊತ್ತಿರಬೇಕಲ್ವಾ. ಸೊ ಬರೀ ವಯಸ್ಸಾದವ್ರಿಗಲ್ಲ, ಬರೀ ಸಂಸ್ಕೃತ ಗೊತ್ತಿರೋರ್ಗಲ್ಲ ಇದು. ಜೀವನದಲ್ಲಿ ಸಂತೋಷವಾಗಿ ಯಾರಿಗಿರಬೇಕು ಅನ್ಸುತ್ತೋ ಅವ್ರಿಗೆಲ್ಲರಿಗೂ ಬೇಕಿದೆ. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ಜಾಯ್ಫುಲ್ ವೇದಾಂತ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅಶ್ವವೇಗ ನ್ಯೂಸ್, ಬೆಂಗಳೂರು.